ಹಾಯ್ ಎಲ್ಲರಿಗೂ ನಮಸ್ಕಾರ. ಒತ್ತು ಶಾವಿಗೆ ಮಾಡೋದೇ ಕಷ್ಟ ಅಂತಾರೆ. ನಾವು ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಬಳಸ್ಕೊಂಡು ಒತ್ತು ಶಾವಿಗೆನ ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇದ್ದರೆ ಸಾಕು, ನಾವು ಆರಾಮಾಗಿ ಪ್ಲಾಸ್ಟಿಕ್ ಬಾಕ್ಸ್ ಪ್ಲೇಟನ್ನು ಬಳಸ್ಕೊಂಡು ಒತ್ತು ಶಾವಿಗೆನ ಮಾಡ್ಕೋಬೋದು. ಇದಕ್ಕೆ ಮೊದಲು ನಾನು ಬೆಲ್ಲನ ಪುಡಿ ಮಾಡ್ಕೊಳ್ಳೋದಕ್ಕೆ, ಬೆಲ್ಲನ ನಾವು ಕಲ್ಲು ತೊಗೊಂಡು ಹೊಡೆದ್ರೂ ಅದು ಪುಡಿ ಆಗೋಲ್ಲ, ಅಷ್ಟು ಗಟ್ಟಿಯಾಗಿಬಿಟ್ಟಿರುತ್ತೆ ಅಂಗಡಿಯಿಂದ ತಂದಾಗ. ಸೊ ನಾವು ಈ ರೀತಿ ಒಂದು ಪಾತ್ರೆ ಅಥವಾ ಈ ರೀತಿ ಒಂದು ಕುಕ್ಕರ್ನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಆ ಕುಕ್ಕರ್ ಒಳಗಡೆ ಬೆಲ್ಲದ ಉಂಡೆನ ಇಟ್ಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡಿ. ಇಲ್ಲಾಂದರೆ ನೀವು ಆ ಪಾತ್ರೆ ಬಿಸಿ ಆಗುತ್ತಲ್ಲ, ಅದರೊಳಗಡೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಆ ಬೆಲ್ಲನ ಹಾಕಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕು. ಬೆಲ್ಲನ ನಾವು ಕಷ್ಟಪಟ್ಟು ಒಡೆದು ಪುಡಿ ಮಾಡೋದೇ ಬೇಕಾಗಿಲ್ಲ, ಈಸಿಯಾಗಿ ಪುಡಿ ಮಾಡ್ಕೋಬೋದು. ನೋಡಿ, ನಾನು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಟಿದ್ದೆ. ಸೊ 5 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಬೆಲ್ಲನ ಈ ರೀತಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಎತ್ತಿಟ್ಕೋಬೇಕು. ಸೊ ಈ ರೀತಿ ಎತ್ತಿಟ್ಕೊಂಡಾದ್ಮೇಲೆ ಚಾಕು ತಗೊಂಡು ಜಸ್ಟ್ ಈ ರೀತಿ ಅಂದರೆ ಸಾಕು. ಎಷ್ಟೇ ಬೆಲ್ಲ ಗಟ್ಟಿಯಾಗೂ ಇರಲ್ಲ, ಸಾಫ್ಟಾಗಿ ಬೇಗ ನಾವು ಪುಡಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಆರಾಮಾಗಿ ನಾವು ಈ ರೀತಿ ಜಸ್ಟ್ ಚಾಕು ತೊಗೊಂಡು ಹಿಂಗೆ ಅಂದರೆ ಸಾಕು, ಬೆಲ್ಲ ಎಲ್ಲ ಪುಡಿ ಆಗಿಬಿಡತ್ತೆ. ಸೊ ಈ ರೀತಿ ನಾವು ಪುಡಿ ಮಾಡಿ ಬಾಕ್ಸ್ಗೆ ಹಾಕ್ಕೊಂಬಿಡ್ತು ಬೆಳಗ್ಗೆ ಹೊತ್ತು ಟೀ ಮಾಡ್ಕೊಳ್ಳುವಾಗಲಿ, ಕಾಫಿಗಾಗಲಿ ಅಥವಾ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ಬೆಲ್ಲನ ಆರಾಮಾಗಿ ಪುಡಿ ಮಾಡಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಕೆಲವೊಂದು ಸ್ವೀಟ್ಸ್ ಎಲ್ಲ ಮಾಡಬೇಕಾದ್ರೆ ಬೆಲ್ಲನ ನಾವು ಕಲ್ಲು ತೊಗೊಂಡು ಪುಡಿ ಮಾಡ್ಕೋತಾ ಇರ್ತೀವಿ, ಅಥವಾ ಲಟ್ಟಣಿಗೆ ತೊಗೊಂಡು ಒಡೆದು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಒಂದು 5 ನಿಮಿಷ ನಾವು ಬಿಸಿ ಮಾಡಿಕೊಂಡು ಆರಾಮಾಗಿ ಬೆಲ್ಲದ ಉಂಡೆನ ಪುಡಿ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ, ನಾನು ಎಷ್ಟು ಆರಾಮಾಗಿ ಈ ರೀತಿ ಚಾಕುವಿಂದ ಈ ರೀತಿ ಪ್ರೆಸ್ ಮಾಡ್ತಾಯಿದ್ರೆ ಸಾಕು, ಅದು ಚೆನ್ನಾಗಿ ಒಂದು 5 ನಿಮಿಷ ಬಿಸಿ ಆಗಿರುತ್ತಲ್ಲ, ಆ ಬಿಸಿಗೆ ಬೆಲ್ಲ ಎಲ್ಲ ಸಾಫ್ಟ್ ಆಗಿರುತ್ತೆ. ಸೊ ನಾವು ಎಷ್ಟೇ ಬೆಲ್ಲ ಇದ್ದರೂ ಈ ರೀತಿ ಆರಾಮಾಗಿ ಪುಡಿ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಬೆಲ್ಲನ ನಾನು ಒಂದು 2 ನಿಮಿಷದಲ್ಲೇ ಪುಡಿ ಮಾಡ್ಕೊಬಿಡ್ಬೋದು. ನಾವು ತುಂಬ ಟೈಮೇ ಬೇಕಾಗಲ್ಲ. ನಾವು ಈ ರೀತಿ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ನಮಗೆ ಟೀ ಕಾಫಿಗೆಲ್ಲ ಆಗುತ್ತೆ. ಸೊ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ನಾವು ಸ್ವೀಟ್ಸ್ ಮಾಡಬೇಕಾದಾಗ ಈ ಟಿಪ್ಸನ್ನ ಬಳಸ್ಬೋದು. ಸ್ವೀಟ್ ಮಾಡೋದಕ್ಕೆ ನಾನು ಬೆಲ್ಲನ ಪುಡಿ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಾನು ಒಂದು ಉಂಡೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವತ್ತು ಈ ವಿಡಿಯೋದಲ್ಲಿ ರಾಗಿ ಒತ್ತು ಶಾವಿಗೆ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಂದಲ್ಲ, ರಾಗಿ ಹಿಟ್ಟಿಂದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಒತ್ತು ಶಾವಿಗೆನ ಮಾಡ್ತಿದ್ದಾರೆ ಸಖತ್ ಟೇಸ್ಟಿಯಾಗಿರುತ್ತೆ ರಾಗಿ ಹಿಟ್ಟಿಂದು. ಮೊದಲಿಗೆ ನಾನು ಇಲ್ಲಿ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸೊ ನಾವು ಪಾತ್ರೆ ಆದರೂ ಇಟ್ಕೋಬೋದು. ಅದಕ್ಕೆ ನಾನು ಇಲ್ಲಿ 1.5 ಚಮಚಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಒತ್ತು ಶಾವಿಗೆ ಮಾಡ್ಕೊಳ್ಳೋದ್ರಿಂದ ಕಮ್ಮಿ ನೀರು ಇಟ್ಕೊಂಡಿದ್ದೀನಿ. ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೇಕಾದ್ರೆ ವಾಟರು ಮತ್ತು ಹಿಟ್ಟನ್ನೆಲ್ಲ ಜಾಸ್ತಿ ತೊಗೋಬೇಕಾಗುತ್ತೆ. ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿದಾದ್ಮೇಲೆ ನಾನಿಲ್ಲಿ ಪಾನಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಶಾವಿಗೆಗೆ. ನಾನಿಲ್ಲಿ ಸ್ವೀಟ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಒಂದು ಫುಲ್ಲು ಕೊಬ್ಬರಿನ ಹೊಡೆದು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಕಲ್ಲಿದ್ರೆ ಚಚ್ಕೊಂಡು ನಾವು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ 1 ಹಿಡಿಯಷ್ಟು ಕಡಲೆಪಪ್ಪು, ಒಂದು 2ರಿಂದ 3 ಏಲಕ್ಕಿ ಮತ್ತು 1 ಸ್ಪೂನಷ್ಟು ಗಸಗಸೆ ಹಾಕ್ಕೋತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು, ಗಸಗಸೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇನೂ ಸಹ ನಾವು ಮಾಡ್ಕೋಬೋದು ಪಾನಕನ. ಸೊ ಈ ಪಾನಕ ಜೊತೆ ನಾವು ಒತ್ತು ಶಾವಿಗೆ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಅಕ್ಕಿ ಶಾವಿಗೆಗಾಗಲಿ ಅಥವಾ ರಾಗಿ ಶಾವಿಗೆಗಾಗಲಿ ಈ ರೀತಿ ಸ್ವೀಟ್ ಪಾನಕನ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು. ನೋಡಿ, ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರೋದಕ್ಕೆ ನಾನು ಇಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಹಿಟ್ಟು ಸಾಫ್ಟಾಗಿ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ನಾವು ಒತ್ತು ಶಾವಿಗೆನ ಒತ್ತಬೇಕಾದ್ರೆ ಅದು ನಮಗೆ ಈಸಿ ಆಗುತ್ತೆ ಸಾಫ್ಟಾಗಿ. ಸೊ ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಾವು ಬೇಕು ಅಂದರೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಜೊತೆಗೆ ನಾವು ಬೇಕು ಅಂದರೆ ನಾವು ಕೊಬ್ಬರಿ ಹಾಲನ್ನು ತೆಗೆದು ಕೊಬ್ಬರಿ ಹಾಲನ್ನು ಸಹ 1 ಕಪ್ ಹಾಕೋದ್ರಿಂದ ಶಾವಿಗೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಕೊಬ್ಬರಿ ಹಾಲೇನು ಬಳಸ್ತಾ ಇಲ್ಲ. ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನಾವಿಲ್ಲಿ 1.5 ಲೋಟಷ್ಟು ನೀರು ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ರಾಗಿ ಹಿಟ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ನಾವು ಚೆನ್ನಾಗಿ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನು ಹಾಕಿದ ತಕ್ಷಣ ನಾವು ಅದು ಗಂಟು ಥರ ಹಾಕಬಾರ್ದು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಫ್ಟಾಗಿ. ಗಂಟು ಹಾಕ್ಬಿಟ್ರೆ ನಮಗೆ ಒತ್ತಬೇಕಾದ್ರೆ ಆ ಗಂಟುಗಳು ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಾಫ್ಟಾಗಿ ಮಾಡ್ಕೋಬೇಕು. ಸಾಫ್ಟಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಪ್ಲೇಟ್ ಮುಚ್ಚಿ ನಾವು 1 ನಿಮಿಷ ಆಗೋಷ್ಟು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಹಿಟ್ಟನ್ನು ಬೇಯಿಸ್ಕೊಳ್ಳೋದು ಬೇಡ. 1 ನಿಮಿಷ ಅಥವಾ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇಲ್ಲ ನಾವು ಇಡ್ಲಿ ಪಾತ್ರೆಯಲ್ಲಿ ಶಾವಿಗೆನ ಬೇಯಿಸ್ಕೊಳ್ಳಲ್ಲ ಅನ್ನೋದಾದರೆ ನಾವು ಒಂದು 2 ನಿಮಿಷ ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಬೇಯಿಸ್ಕೋಬೇಕಾಗುತ್ತೆ. ಸೊ ನೋಡಿ, ಇದನ್ನು ಬೇಯಿಸ್ಕೊಂಡಿದ್ದಾಗಿದೆ. ನಾನು ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ಪ್ಲೇಟ್ ಮುಚ್ಚಿ ಸೈಡ್ ಇಟ್ಕೊಂಡಿದ್ದೀನಿ. ನಾವು ಪಾನಕಕ್ಕೆ ಮಿಕ್ಸಿ ಜಾರಲ್ಲಿ
ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿನ, ಆ ಕೊಬ್ಬರಿನ ನಾವು ಈ ರೀತಿ ಪಾತ್ರೆಗೆ ಹಾಕಿ ನೀರು ನೋಡಿಕೊಂಡು ನಾವು ತುಂಬ ತೆಳ್ಳಗೆ ಮಾಡ್ಕೊಂಡಿರ ಮೀಡಿಯಮ್ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ ನೋಡಿಕೊಂಡು ಹಾಕ್ಕೋಬೋದು. ಪಾನಕ ಜಾಸ್ತಿ ಮಾಡೋ ಸ್ವೀಟ್ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ 1-2 ಕುದಿ ಬರೋರು ಕುದಿಸ್ಕೊಂಡ್ರೆ ಆ ಸ್ವೀಟ್ ಪಾನಕ ರೆಡಿ ಆಗುತ್ತೆ. ಇದೇ ರೀತಿ ನಾವು ಒಬ್ಬಟ್ಟಿಗೂ ಸಹ ಇದೇ ಪಾನಕನ ಮಾಡ್ಕೋಬೋದು. ಇದು ಶಾವಿಗೆ ಆಗಿರೋದ್ರಿಂದ ನಾವು ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ನೋಡಿ ಈಗ ಹಿಟ್ಟು ರೆಡಿ ಆಗಿದೆ. ನಾನಿಲ್ಲಿ ಪಾನಕನ ಕಾಯಕ್ಕೆ ಇಡ್ತಾ ಇದ್ದೀನಿ. ನಾನು ಪಾನಕನ ಒಂದು 5 ನಿಮಿಷ ಚೆನ್ನಾಗಿ 1-2 ಕುದಿ ಅಥವಾ 3 ಕುದಿ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಸ್ವೀಟ್ ಪಾನಕ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಾನಿಲ್ಲಿ ಒತ್ತು ಶಾವಿಗೆನ ಬೇಯಿಸಿ ಇಟ್ಕೊಂಡಿರೋ ಹಿಟ್ಟನ್ನು ನಾವು ಈ ರೀತಿ ಇಡ್ಲಿ ಪಾತ್ರೆ ರೆಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರಾಗಲಿ ಅಥವಾ ಒಂಚೂರು ಆಯಿಲ್ ಆಗಲಿ ನಾವು ಯಾವ ರೀತಿ ಇಡ್ಲಿಗೆ ಎಣ್ಣೆ ಸವರ್ಕೋತೀವೋ ಆ ರೀತಿ ಒಂದು ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಸವರ್ಕೋಬೇಕು. ಈಗ ನೋಡಿ ಹಿಟ್ಟು ಆಲ್ರೆಡಿ ರೆಡಿ ಆಗಿದೆ. ಹಿಟ್ಟನ್ನು ನಾವು ನಾದ್ಕೊಳ್ಳೋದೇನು ಬೇಕಾಗಿಲ್ಲ. ಆಲ್ರೆಡಿ ಚೆನ್ನಾಗಿ ಸೌಟ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರೋದ್ರಿಂದ ಸಾಫ್ಟಾಗೇ ಇದೆ. ಈ ರೀತಿ ಸಾಫ್ಟ್ ಆಗಿರಬೇಕು ಮತ್ತು ಸ್ವಲ್ಪ ಬಿಸಿನೂ ಇರಬೇಕು. ತಣ್ಣಗೆ ಆಗಿಬಿಟ್ರೆ ನಾವು ಚಕ್ಲಿ ಉರುಳಲ್ಲಿ ಒತ್ತುತ್ತೀವಲ್ಲ ಅದು ಒತ್ತೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಬಿಸಿ ಬಿಸಿ ಆಗಿರುವಾಗಲೇ ಈ ರೀತಿ ಒಂದು ಬಟ್ಲೆ ಸ್ವಲ್ಪ ನೀರಿಟ್ಕೊಂಡು ಕೈ ಸ್ವಲ್ಪ ತೇವ ಮಾಡಿಕೊಂಡು ಹಿಟ್ಟನ್ನು ಒಂದ್ಸರಿ ಈ ರೀತಿ ನಾದ್ಕೊಂಡಾದ್ಮೇಲೆ ಹಿಟ್ಟು ರೆಡಿ ಮಾಡ್ಕೊಂಡಿರೋದು ಯಾವುದೇ ಕಾರಣಕ್ಕೂ ತಣ್ಣಕ್ಕಾಗಬಾರ್ದು. ಸೊ ಅದಕ್ಕೆ ನಾವು ಪ್ಲೇಟ್ ಮುಚ್ಚಿ ಅದು ಬಿಸಿ ಬಿಸಿಯಾಗಿ ಇರೋ ಹಾಗೆ ನೋಡ್ಕೋಬೇಕು. ಮೊದಲಿಗೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಪ್ಲೇಟ್ ತೊಗೊಂಡಿದ್ದೀನಿ. ಈ ಪ್ಲೇಟನ್ನು ನಾವು ಚಕ್ಲಿ ಉರುಳಿಗೆ ಹಾಕಿದ್ದೀವಲ್ಲ ಪ್ಲೇಟು, ಆ ಪ್ಲೇಟ್ ಸೈಜ್ಗೆ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಇನ್ನೊಂದು ರೌಂಡ್ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ನೋಡಿ ನಾನಿಲ್ಲಿ ಚಾಕುನ ಬಿಸಿ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಅಥವಾ ನಾವು ಸೀಸರ್ ತಗೊಂಡು ಪ್ಲಾಸ್ಟಿಕ್ ಪ್ಲೇಟನ್ನು ಈ ರೀತಿ ರೆಡಿ ಮಾಡ್ಕೋಬೇಕು. ಇದಕ್ಕಿಂತ ಈಗ ನಾನು ಆ ಪ್ಲೇಟ್ಗಿಂತ ಒಂದು ರೌಂಡ್ ಚಿಕ್ಕದಾಗಿ ಇನ್ನೊಂದ್ಸರಿ ಕಟ್ ಮಾಡಿಕೊಂಡು ಈ ಪ್ಲಾಸ್ಟಿಕ್ ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ನಾವು ಈ ರೀತಿ ಚಕ್ಲಿ ಉರುಳು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ನಾವು ಇನ್ನೊಂದು ತಿರುಗಿಸೋದು ಬರುತ್ತಲ್ಲ ಚಕ್ಲಿ ಉರುಳು, ಅದಾದರೂ ತೊಗೋಬೋದು, ಈ ರೀತಿ ಇದಾದರೂ ತೊಗೋಬೋದು. ಈ ರೀತಿ ಹಾಕ್ಕೊಂಡಾದ್ಮೇಲೆ ಶಾವಿಗೆ ಪ್ಲೇಟ್ ಬರುತ್ತಲ್ಲ ಆ ಪ್ಲೇಟನ್ನು ಈ ರೀತಿ ಫಿಕ್ಸ್ ಮಾಡಿಕೊಂಡು ಒಳಗಡೆಗೆ ಒಂದು ಸ್ವಲ್ಪ ನೀರು ಅಥವಾ ಆಯಿಲನ್ನು ಒಳಗಡೆ ಎಲ್ಲ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ ಆದಮೇಲೆ ಹಿಟ್ಟನ್ನು ಈ ರೀತಿ ಫಿಲ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪ್ಲಾಸ್ಟಿಕ್ ಪ್ಲೇಟನ್ನು ಇದ್ರ ಮೇಲೆ ಇಟ್ಟು ನಾವು ಪ್ರೆಸ್ ಮಾಡೋದ್ರಿಂದ ಪ್ರೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಿಟ್ಟು ಮೇಲೆ ನಾವು ಪ್ರೆಸ್ ಮಾಡೋ ಇದಕ್ಕೆ ಅಂಟ್ಕೊಳ್ಳಲ್ಲ. ಆವಾಗ ನಾವು ಈಸಿಯಾಗಿ ಶಾವಿಗೆನ ಮಾಡ್ಕೋಬಹುದು. ಈಗ ನಾನು ಇಲ್ಲಿ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ. ನಾವು ಬೇಕು ಅಂದ್ರೆ ದೊಡ್ಡದಾಗಿ ಉದ್ದಕ್ಕೂ ಸಹ ಮಾಡ್ಕೋಬಹುದು. ಚಕ್ಲಿ ಉರುಳಲ್ಲಿ ಸ್ವಲ್ಪ ಪ್ಲೇಟ್ ತುಂಬಾ ಚಿಕ್ಕದಾಗಿ ಹೋಲ್ಸ್ ಇರೋದ್ರಿಂದ ಇದು ತುಂಬಾ ಚಿಕ್ಕದಾಗಿ ಬರ್ತಾ ಇದೆ. ಸ್ವಲ್ಪ ದೊಡ್ಡದಾಗಿ ಹೋಲ್ಸ್ ಇದ್ರೆ ಚೆನ್ನಾಗಿರುತ್ತೆ ಈ ರೀತಿ ಒತ್ತು ಶಾವಿಗೆಗೆ. ಈಗ ನಾನು ಇಡ್ಲಿ ಪಾತ್ರೆನಲ್ಲಿ ಸ್ಟೀಮ್ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಚಿಕ್ಕದಾಗಿ ಈ ರೀತಿ ಇಡ್ಲಿ ಪಾತ್ರೆ ಪ್ಲೇಟ್ಗೆ ನಾನು ಈ ರೀತಿ ಶಾವಿಗೆನ ಓದ್ಕೊಂಡಿದ್ದೀನಿ. ಈ ರೀತಿ ಮೇಲೆ ನಾವು ಪ್ಲಾಸ್ಟಿಕ್ ಪ್ಲೇಟ್ ಹಾಕಿ ನಾವು ಪ್ರೆಸ್ ಮಾಡೋದ್ರಿಂದ ಆ ಹಿಟ್ಟೆಲ್ಲ ಆ ಹೊರಳಿಗೆ ಅಂಟ್ಕೊಳ್ಳಲ್ಲ. ಈಸಿಯಾಗಿ ನಾವು ಶಾವಿಗೆನ ಮಾಡ್ಕೋಬಹುದು. ಈಗ ನಾವು ಶಾವಿಗೆನೆಲ್ಲ ಹೊತ್ಕೊಂಡಾದ್ಮೇಲೆ ಈ ರೀತಿ ಇಡ್ಲಿ ಪ್ಲೇಟನ್ನ ನೀರು ಚೆನ್ನಾಗಿ ಸ್ಟೀಮ್ ಇಟ್ಬಿಟ್ಟು ನೀರು ಕಾದಾದ್ಮೇಲೆ 2 ಪ್ಲೇಟನ್ನು ಈ ರೀತಿ ಇಟ್ಟು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಹೊತ್ತು ಬೇಡ. ಆಲ್ರೆಡಿ ನಾವು ಹಿಟ್ಟನ್ನ ಬೇಯಿಸಿರೋದ್ರಿಂದ ಇದು ತುಂಬಾ ಹೊತ್ತು ಸ್ಟೀಮ್ ಮಾಡೋದು ಬೇಡ, ಬೇಗ ಆಗ್ಬಿಡುತ್ತೆ ಹೊತ್ತು ಶಾವಿಗೆ. ಇದಕ್ಕೆ ನಾವು ಬೇಕಾದ್ರೆ ಕಡಲೆ ಹುಳಿ ಮಾಡ್ಕೊಂಡು ಬೆಳಗ್ಗೆ ತಿಂಡಿಗೂ ಸಹ ಮಾಡ್ಕೋಬಹುದು. ನಾವು ಈ ರೀತಿ ಚಕ್ಲಿ ಉರುಳಲ್ಲಾದ್ರೂ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಈ ಪ್ರೆಸ್ ಮಾಡೋದಕ್ಕಿಂತ ತಿರುಗಿಸೋ ಚಕ್ಲಿ ಉರುಳು ಬರುತ್ತಲ್ಲ ಅದ್ರಲ್ಲಾದ್ರೆ ಈಸಿಯಾಗಿ ಮಾಡ್ಕೋಬಹುದು. ಶಾವಿಗೆ ಒತ್ತೋದಕ್ಕೆ ಅಂತಾನೆ ಇವಾಗ ಹಿತ್ತಾಳೆ ಇದು ಅಥವಾ ಮರದ್ದು ಉಡ್ಡದ ಸ್ಟ್ಯಾಂಡ್ ಬರುತ್ತೆ, ಅದಿದ್ರೆ ಇನ್ನೂ ಈಸಿಯಾಗಿ ನಾವು ಒತ್ತು ಶಾವಿಗೆನ ಮಾಡ್ಕೋಬಹುದು. ಈ ರೀತಿ ನಾವು ಒತ್ತು ಶಾವಿಗೆನ ಈಸಿಯಾಗಿ ಮಾಡ್ಕೋಬಹುದು. ಫ್ರೆಂಡ್ಸ್ ನೋಡಿ ಸ್ವೀಟ್ ಪಾನಕ ರೆಡಿ ಆಗಿದೆ. ಇಲ್ಲಿ ಒತ್ತು ಶಾವಿಗೆನೂ ಸಹ ಬೆಂದಿದೆ. ಬೆಂದಿರೋದನ್ನ ಈಗ ನಾವು ಒಂದು ಪ್ಲೇಟ್ಗೆ ಹಾಕೊಂಡು ಇದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋ ಸ್ವೀಟ್ ಪಾನಕ ಹಾಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಪಾನಕ ಹಾಕೊಂಡಾದ್ಮೇಲೆ ಮೇಲೆಗೆ ಕಡಲೆಪಪ್ಪು ಒಂದ್ ಸ್ವಲ್ಪ ಗಸಗಸೆ ಒಣಕೊಬ್ಬರಿನ ಪುಡಿ ಮಾಡ್ಕೊಂಡು ಅದನ್ನು ಸಹ ಉದುರಿಸ್ಕೊಂಡು ತಿಂತಾರೆ, ಇನ್ನೂ ರುಚಿಯಾಗಿರುತ್ತೆ. ನಾನು ಇಲ್ಲಿ ಯಾವುದೇ ರೀತಿ ಪುಡಿ ಏನು ಮಾಡ್ಕೊಂಡಿಲ್ಲ. ರಾಗಿ ಶಾವಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಾವು ಮಾಡಿಟ್ಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹಾಲು ಹೊಟ್ಟೆನಲ್ಲಿ ತಿಂದ್ರೆ ಇನ್ನೂ ತುಂಬಾ ಒಳ್ಳೇದು. ಬೆಳಗ್ಗೆ ತಿಂಡಿಗೆ ತಿನ್ಬೋದು. ಎದೆ ನೋವಿಗೆ ತುಂಬಾ ಒಳ್ಳೇದು ಅಂತಾರೆ ರಾಗಿ ಶಾವಿಗೆ. ಈ ಒತ್ತು ಶಾವಿಗೆಗೆ ಉಚ್ಚೆಲೆ ಇರುತ್ತಲ್ಲ ಆ ಪುಡಿನ ಮಾಡ್ಕೊಂಡು ನಾವು ಅದನ್ನ ಒತ್ತು ಶಾವಿಗೆ ಮೇಲೆ ಉದುರಿಸ್ಕೊಂಡು ಪಾನಕ ಹಾಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಉಚ್ಚೆಲೆ ಪುಡಿ ಇಲ್ಲಾಂದ್ರೆ ನಾವು ಕಡಲೆಪಪ್ಪು ಪುಡಿ ಮಾಡ್ಕೊಂಡು ಸಹ ಹಾಕೋಬಹುದು. ಕಡೆ ನಾವು ಇಡ್ಲಿ ಪಾತ್ರೆಯಲ್ಲೇ ಈ ರೀತಿ ಸ್ಟೀಮ್ ಮಾಡ್ಕೊಳ್ಳಲ್ಲ, ನಾನು ಟ್ರೈ ಮಾಡಿದ್ದೀನಿ ಅಷ್ಟೇ. ನಾವು ಒಂದ್ಸರಿ ಬೇಯಿಸ್ಕೊಂಡಾದ್ಮೇಲೆ ಹಾಗೆ ಶಾವಿಗೆ ಹೊತ್ಕೊಂಡು ಅದ್ರ ಮೇಲೆ ಸ್ವೀಟ್ ಅಥವಾ ಖಾರ ಮಾಡ್ಕೊಂಡು ತಿಂತೀವಿ. ಶಾವಿಗೆಗೆ ಸ್ವೀಟ್ ಇಷ್ಟಪಡದೇ ಇರೋರು ನಾಟಿ ಕೋಳಿ ಬಸ್ಸಾರು ಮಾಡ್ಕೊಂಡು ಆ ಸಾಂಬಾರನ್ನ ಹಾಕೊಂಡು ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.